ಇವತ್ತು ಇಂಥ ಒಂದು ಕೆಟ್ಟ ಸರ್ಕಾರದ ವಿರುದ್ಧ ಇವತ್ತು ನೀವು ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ರೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗ್ತದೆ. ನನ್ನ ಅಭಿಪ್ರಾಯದಲ್ಲಿ ನಾನು ರಾಜಕೀಯಕ್ಕೋಸ್ಕರ ಇದು ಹೇಳ್ತಿಲ್ಲ. ಇವತ್ತು ನನ್ನ ಹತ್ರ ಬರ್ತಕ್ಕಂಥ ಪ್ರತಿನಿತ್ಯ ಒಂದು 10,000 ಅರ್ಜಿ ಇದೆ ನನ್ನ ಹತ್ರ ಕೆಲಸ ಕೇಳ್ಕೊಂಬರೋರು. ಎಲ್ಲೆಲ್ಲಿ ಸಾಧ್ಯವೋ ಇವತ್ತು ಅವ್ರಿಗೆ ಕೆಲಸ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಆದರೆ ಇವತ್ತು ಈ ಸರ್ಕಾರ ಏನೋ 70,000 60,000 ತುಂಬ್ತೀವಿ ಅಂತ ಹೇಳಿದಾರಲ್ಲ, ಯಾವುದು ಪ್ರಕ್ರಿಯೆಗಳು ನಡೀತಿಲ್ಲ. ಇವತ್ತು KPSC ಪತ್ರಿಕೆಗಳು ಪ್ರತಿನಿತ್ಯ ಬರೀತೀರಿ. ಯಾರಿಂದ ತಪ್ಪಾಗಿದೆ? ತಪ್ಪಾದವ್ರನ್ನ ಬಿಟ್ಟುಬಿಟ್ಟಿದ್ದೀರಿ. ತಪ್ಪು ಮಾಡದೇ ಇದ್ದವ್ರನ್ನ ಮಾಡ್ತಾಯಿದ್ದೀರಿ. ಅದನ್ನು ಪ್ರೊಜೆಕ್ಷನ್ ಕೊಡ್ತಾಯಿದ್ದೀರಿ. ಇದು ನಾನು ಗಮನಿಸ್ತಾ ಇದ್ದೇನೆ. ಇವತ್ತು ಇದೇ ಸಿದ್ದರಾಮಯ್ಯನವರು 2011 ಆ ಲಿಸ್ಟನ್ನು ಕ್ಯಾನ್ಸಲ್ ಮಾಡೋದಲ್ಲ, ಆಯ್ಕೆ ಆದಂಥವ್ರನ್ನ ಆಮೇಲೆ ಅದನ್ನು ಮತ್ತೆ ತಗೊಳ್ಳೇಬೇಕಾಯಿತು. ಮತ್ತು ಆಯ್ಕೆ ಆಗದೇ ಇದ್ದಂಥವ್ರಿಗೆ ನೇರವಾಗಿ ನೇಮಕಾತಿ ಮಾಡ್ತಾರೆ ಇದೇ ಸಿದ್ದರಾಮಯ್ಯ ಸರ್ಕಾರ. ಅವ್ರು ಆಮೇಲೆ ಮಾಡಿದ್ರಲ್ಲ, ರೀಡು ಮಾಡಿ ಆ ರೀಡುಗೆ ಉಡುಗಡೆ ಕೊಟ್ಟರಲ್ಲ ಒಬ್ಬರಿಗೆ, ಬೀದಿಲಿ ಕೋಟ್ಯಾಂತರ ರೂಪಾಯಿ ಒಂದೊಂದು KPSC AC ಪೋಸ್ಟ್ಗೆ ದೊಡ್ಡ ಮಟ್ಟದ ವ್ಯಾಪಾರ ನಡೀತು. ಯಾರೂ ಅದನ್ನು ಬರೆಯಲ್ಲ. ಒಬ್ಬ ವ್ಯಕ್ತಿನ ಗುರಿ ಇಟ್ಟು ಇದು ನಡೀತಾ ಇದೆ ಪ್ರತಿನಿತ್ಯ. ಒಂದು ಹಿಂಸೆ ಕೊಡಲಿಕ್ಕೂ ಒಂದು ಇತಿಮಿತಿ ಇದೆ ನನ್ನ ಅಭಿಪ್ರಾಯದಲ್ಲಿ. ಏನು ಮಾಡಿದ್ದಾರೆ ಸಿದ್ದರಾಮಯ್ಯನವರೀಗ ಅದು ಸರಿಪಡಿಸ್ಲಿಕ್ಕೆ? 18 ಜನ ಮೆಂಬರ್ಸ್ ಮಾಡಿ ಅದರಿಂದ ಉತ್ತಮವಾದಂಥ ರೀತಿಯಲ್ಲಿ ಆಯ್ಕೆ ಆಗುತ್ತಾ? ಈ ಸರ್ಕಾರ ಬಂದ ನಂತರ KPSC ಇರೋದು ಪ್ರತಿ ವರ್ಷ ಸರ್ಕಾರದ ಹುದ್ದೆಗಳು ಏನು ಖಾಲಿ ಇದೆ ಆ ಖಾಲಿ ಹುದ್ದೆ ತುಂಬತಕ್ಕಂಥದ್ದು KPSC ಕೆಲಸ. ಎಷ್ಟು ಹುದ್ದೆಗಳನ್ನು ತುಂಬತಕ್ಕಂಥದ್ದಕ್ಕೆ ಈ ಸರ್ಕಾರ KPSC ಮುಖಾಂತರ KPSCನೂ ಬಿಟ್ಟುಬಿಡಿ, ನೀವು ಡೈರೆಕ್ಟಾಗಿ ಎಲ್ಲಾದರೂ ಮಾಡಿದ್ರೆ KPSC ಬಗ್ಗೆ ಇಷ್ಟೆಲ್ಲ ಬರೀತಾ ಇದ್ದೀರಿ. ಯಾರು ಕಾರಣ ಇದ್ದಾರೆ ಇದರಲ್ಲಿ? ಯಾಕಿಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ? ಕೇಳಿ ಸಿದ್ದರಾಮಯ್ಯವ್ರನ್ನ. ಏನು ಮಾಡಿದ್ದಾರೆ? ಏನು ಕ್ಲೀನ್ ಮಾಡಿದ್ರು? ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರು 13ರಲ್ಲಿ. ಕ್ಲೀನ್ ಮಾಡೋದಿರಲಿ, ತಗೊಂಡೋಗಿ ಕಸದ ಗೊಬ್ಬರ ತುಂಬಿದಂಗೆ ತುಂಬಿದ್ರು ಈಗ. ಅದರಿಂದ ನಮ್ಮ ನಿರುದ್ಯೋಗಿ ಯುವಕರಿಗೆ ಹೇಳೋದು, ಈ ರಾಜ್ಯದಲ್ಲಿ ಒಂದು ಪಾರದರ್ಶಕವಾದಂಥ ಆಡಳಿತ ಬರಬೇಕು ಅನ್ನೋದಿದ್ದರೆ ಎದ್ದೇಳಿ. ಬರೀ ಧಾರವಾಡದಲ್ಲಿ ರೈತರು ನಮ್ಮ ಯುವಕರು ಪ್ರತಿಭಟನೆ ಮಾಡಿದ್ರೆ ಸಾಲದು. ಈ ಸರ್ಕಾರದಲ್ಲಿ ಏನೇ ಮುಚ್ಚಳಿಕೆ ಬರ್ಕೊಳ್ಳಿ, ನಾನು ಯುವಕರಿಗೆ ಮನವಿ ಮಾಡೋದು, ನಿಮಗೆ ಪೊಲೀಸ್ನ ಇಲಾಖೆನ ಉಪಯೋಗ ಮಾಡಿ ಇಲ್ಲ ಸರ್ಕಾರದ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಮೇಲೆ ಯಾವುದೇ ರೀತಿಯ ಕೇಸ್ಗಳನ್ನು ಹಾಕಲಿ, ಆ ಕೇಸ್ಗಳನ್ನು ಕಿತ್ತೆಸೆತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಮ್ಮ ಯುವಕರು ನೀವು ರೆಡಿಯಾಗಿ ಇಂಥ ಕೆಟ್ಟ ಸರ್ಕಾರ ಈ ರಾಜ್ಯದ ಒದ್ದು ಹೊರಗೆ ಹಾಕಲಿಕ್ಕೆ.